ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾನು ಗುಣಸಂಧಿಯ ಬಗ್ಗೆ ನಿಮಗೆ ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ. ಗುಣಸಂಧಿಯ ಶಬ್ದವನ್ನು ಕಂಡುಹಿಡಿಯುವುದು ಹೇಗೆ, ಅದನ್ನು ಬಿಡಿಸಿ ಬರೆಯುವುದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಕಳಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾವು ಪಾಠವನ್ನು ಪ್ರಾರಂಭ ಮಾಡೋಣ. ಗುಣಸಂಧಿಯಲ್ಲಿ ಬರುವಂತಹ ರೂಲ್ಸ್ ಯಾವುದು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಳ್ಳೋಣ. ನೋಡಿ, ಯದಿ ಆ ಯ ಆ के बाद ई या ई उ या ऊ और रू आए तो दोनों मिलकर क्रमशः ये वो और अर हो जाते हैं. यदि अंद्रेनु ಒಂದು ವೇಳೆ, ಸಪೋಸ್, ಆ ಯ ಆ के बाद, ಆ ಯ ಅಥವಾ ಆ के बाद ನಂತರ, के बाद ಅಂದರೆ ನಂತರ, ಈ ಯ ಈ ಅಥವಾ ಈ, ಉ ಯ ಉ ಅಥವಾ ಊ, ಔರ್ ಮತ್ತು ರು ಆಯಿತು ರು ಬಂದರೆ, ದೋನೋ ಮಿಲ್ಕರ್ ಎರಡು ಸೇರಿ, ಯೇ वो और अर हो जाते हैं. ये वो ಮತ್ತು ಅರ್ ಆಗಿ ಹೋ ಜಾತೆ ಅಂದರೆ ಆಗುತ್ತದೆ. ಈಗ ನೋಡಿ, ಉದಾಹರಣೆಗೆ ಆ ಪ್ಲಸ್ ಇ ಸೇರಿದ್ರೆ ಎ ಆಗುತ್ತೆ. ಆ ಪ್ಲಸ್ ಇ ಸೇರಿದ್ರೂ ಎ ಆಗುತ್ತೆ. ಆ ಪ್ಲಸ್ ಇ ಸೇರಿದ್ರೂ ಎ ಆಗುತ್ತೆ. ಆ ಮತ್ತು ಈ ಎರಡು ಸೇರಿದ್ರೂ ಎ ಆಗುತ್ತೆ. ನೋಡಿ, ಇಲ್ಲಿ ಹಸ್ವ, ಎರಡು ಆ ಮತ್ತು ಈ ಹಸ್ವ ಇದೆ. ಇಲ್ಲಿ ಆ ಹಸ್ವ ಇದೆ, ಈ ದೀರ್ಘ ಇದೆ. ಹಸ್ವ ಇರಲಿ ದೀರ್ಘ ಇರಲಿ, ಆ ಮತ್ತು ಈ ಸೇರಿದರೆ ಯಾವ ಕಾಗುಣಿತ ಬರುತ್ತೆ, ಇಲ್ಲಿ ಏತ್ವ ಬರುತ್ತೆ, ಎ ಅನ್ನೋದು ಬರುತ್ತೆ. ಏಕಿ ಮಾತ್ರ ಆತಿ ಹೇ. ನೋಡಿ, ಈಗ ಶಬ್ದಗಳಲ್ಲಿ ಏಕಿ ಮಾತ್ರ ಇದ್ದರೆ ಅವು ಗುಣಸಂಧಿ ಅಂತ ನೀವು ತಿಳ್ಕೊಬೇಕು. ನೋಡಿ, ಈಗ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಗಜ್ ಪ್ಲಸ್ ಇಂದ್ರ, ಗಜ ಇಲ್ಲೇನಿದೆ, ಆ ಇದೆ, ಪ್ಲಸ್ ಇಂದ್ರ ಈ ಇದೆ. ಆ ಪ್ಲಸ್ ಈ ಸೇರಿದ್ರೇನಾಗುತ್ತೆ, ಎ ಬರುತ್ತೆ. ಆ ಏಕಿ ಮಾತ್ರ ಹೇಗೆ ಬರಿತೀವಿ ನಾವು, ಈ ರೀತಿ ಮೇಲೆ ಗ ಮೇಲೆ ಈಕಿ ಮಾತ್ರ ಗಜೇಂದ್ರ ಆಯಿತು. ನೆಕ್ಸ್ಟ್, ಪರಂ ಪ್ಲಸ್ ಈಶ್ವರ್, ಇಲ್ಲೇನಿದೆ, ಪರಮ ಆ ಇದೆ, ಪ್ಲಸ್ ಈಶ್ವರಲ್ಲಿ ಏನಿದೆ, ಈ ಇದೆ. ಎರಡು ಸೇರಿದ್ರೆ ಏನಾಗುತ್ತೆ, ಆ ಮತ್ತು ಈ ಸೇರಿದ್ರು ಏತ್ವಾನೇ ಬರುತ್ತೆ, ಪರಮೇಶ್ವರ್. ಆ ಪ್ಲಸ್ ಈ ಇರುವಂಥದ್ದು ಮಹಾ ಪ್ಲಸ್ ಇಂದ್ರ, ಇಲ್ಲಿ ದೀರ್ಘ ಇದೆ, ಆ ಪ್ಲಸ್ ಈ ಹಸ್ವ ಇದೆ, ಸೇರಿದೇನಾಯಿತು, ಮಹೇಂದ್ರ. ಆ ಇಲ್ಲಿ ಎರಡು ದೀರ್ಘ, ಆ ಪ್ಲಸ್ ಈ ಎರಡು ಇದೆ, ರಮಾ ಪ್ಲಸ್ ಈಶ್. ಆ ಪ್ಲಸ್ ಈ ಸೇರಿ ಏನಾಗುತ್ತೆ, ಎ ಆಗುತ್ತೆ. ಅಂದರೆ ಏನಾಯಿತು, ರಮೇಶ್. ಇಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು, ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಆ ಇರುತ್ತೆ, ಆಕಾರ ಬರುತ್ತೆ. ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಆ ಇದ್ದು ಎರಡನೇ ಶಬ್ದದ ಮೊದಲನೇ ಅಕ್ಷರದಲ್ಲಿ ಈ ಇದ್ದಾಗ, ಎರಡು ಸೇರಿದಾಗ ಏನಾಗುತ್ತೆ, ಎರಡನೇ ಶಬ್ದದ ಮೊದಲನೇ ಅಕ್ಷರ ಮಾಯ ಆಗುತ್ತೆ. ಇದು ಜ್ಞಾಪಕ ಇಟ್ಕೋಬೇಕು. ಅಂದರೆ ನೀವು ಸೇರಿಸಿ ಬರೀರಿ ಅಂತಂದಾಗ ಇಲ್ಲಿ ಗಜೆ ಇಂದ್ರ ಅಂತ ಬರೀಬಾರ್ದು, ಈಯನ್ನು ತೆಗೆದಾಕಬೇಕು. ಎರಡನೇ ಶಬ್ದದ ಮೊದಲನೇ ಅಕ್ಷರವನ್ನು ತೆಗೆದಾಕಬೇಕು. ತೆಗೆದಾಕ್ಬಿಟ್ಟು ಅದನ್ನು ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಸೇರಿಸಿ ಬರೀಬೇಕು, ಕಾಗುಣಿತನ. ಇಲ್ಲ ಆಯ್ತಲ್ವಾ, ಗಜ್ ಪ್ಲಸ್ ಇಂದ್ರ ಇದೆ ಅಲ್ವಾ, ಗಜ ಬರೆದ್ವಿ, ಈನ ತೆಗೆದು ಆ ಪ್ಲಸ್ ಈ ಸೇರಿದ್ರೆ ಎ ಆಗುತ್ತೆ. ಅದನ್ನು ನಾವೇನು ಮಾಡಿದ್ವಿ, ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಆ ಕಾಗುಂತ ಸೇರಿಸಿದ್ವಿ, ಏತ್ವಾ ಬರೆದ್ವಿ, ಗಜೇಂದ್ರ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಈಗ ಪರಂ ಪ್ಲಸ್ ಈಶ್ ಇದೆ, ಎರಡು ಸೇರಿಸ್ಬೇಕಾದ್ರೆ ಏನು ಮಾಡಬೇಕು, ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಈ ಆ ಪ್ಲಸ್ ಈ ಸೇರಿ ಬರುವಂತಹ ಕಾಗುಂತವನ್ನು ಇಲ್ಲಿ ಬರೀಬೇಕು. ಈನ ತೆಗೆದಾಕಬೇಕು. ನೋಡಿ, ಹಾಗೆ ಇಲ್ಲಾಗಿರೋದು ಪರ ಮೇ ಮಾಗೆ ಏತ್ವಾ ಸೇರಿಸಿದ್ವಿ,
ಈ ಅನ್ನೋದು ತೆಗ್ದಾಕ್ದ್ವಿ, ಬಿಟ್ಟಾಕ್ದ್ವಿ, ಪರಮೇಶ್ವರ್. ಅರ್ಥ ಆಯ್ತಾ? ಮಹಾ ಪ್ಲಸ್ ಇಂದ್ರ, ಇಲ್ಲೂ ಅಷ್ಟೇ ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಈ ಕಾಗುಂತ ಆ ಪ್ಲಸ್ ಈ ಸೇರಿದ್ರೆ ಏ ಆಗುತ್ತಲ್ಲ, ಆ ಕಾಗುಂತವನ್ನು ಇಲ್ಲಿ ಬರಿಬೇಕು. ನೋಡಿ, ಮ ಹೇ ಇಂದ್ರ, ಈ ತೆಗ್ದಾಕಿದ್ವಿ, ಮಹೇಂದ್ರ. ಆಯ್ತಲ್ವಾ? ಇಲ್ಲೂ ಅಷ್ಟೇ ರಮಾ, ಆ ಇದೆ, ಮಾ ಇದಕ್ಕೆ ಏನು ಮಾಡಿದ್ವಿ, ಈ ತೆಗ್ದಾಕ್ಬಿಟ್ಟು ಈ ಕಾಗುಂತ ನೀನು ಸೇರಿಸಿದ್ರೆ ಏನಾಯಿತು, ರಮೇಶ್. ಅರ್ಥ ಆಯ್ತಾ? ನೋಡಿ, ಅದೇ ಥರ ಎರಡನೇ ಉದಾಹರಣೆ ನೋಡೋಣ. ಆ ಪ್ಲಸ್ ಊ ಸೇರಿದ್ರೆ ಓ ಆಯಿತು. ಆ ಪ್ಲಸ್ ಊ ಸೇರಿದ್ರು ಓ ಆಯಿತು. ಆ ಪ್ಲಸ್ ಉ ಸೇರಿದರೆ ಓ ಬಂತು. ಎರಡು ದೀರ್ಘ ಆ ಪ್ಲಸ್ ಊ ದೀರ್ಘ ಸೇರಿದ್ರು ಓ ಆಯಿತು. ಈಗ ನೋಡಿ ಉದಾಹರಣೆ, ವಾರ್ಷಿಕ್ ಪ್ಲಸ್ ಉತ್ಸವ್. ವಾರ್ಷಿಕ, ವಾರ್ಷಿಕ ಏನಿದೆ ಇಲ್ಲಿ, ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ವಾರ್ಷಿಕ ಆ ಇದೆ. ಎರಡನೇ ಶಬ್ದದ ಮೊದಲನೇ ಅಕ್ಷರದಲ್ಲಿ ಏನಿದೆ, ಊ ಇದೆ. ಅಂದರೆ ಆ ಪ್ಲಸ್ ಊ ಸೇರಿದ್ರೆ ಏನು ಬರುತ್ತೆ, ಓ ಬರುತ್ತೆ, ಓತ್ವ ಬರುತ್ತೆ. ಅದರಿಂದ ನಾವೇನು ಮಾಡಿದ್ವಿ, ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಆ ಮತ್ತು ಊ ಸೇರಿ ಬರುವಂತಹ ಕಾಗುಂತವನ್ನು ಬರೆದ್ವಿ. ನೋಡಿ ಇಲ್ಲಿ, ವಾರ್ಷಿ ಕೋ, ಕಾಗೆ ಓ ಸೇರಿಸಿದ್ವಿ, ಈ ಊನ ತೆಗೆದಾಕಿದ್ವಿ ಅಲ್ವಾ? ನೋಡಿ ಎಷ್ಟು ಸುಲಭ. ವಾರ್ಷಿಕೋತ್ಸವ ಮಿಕ್ಕಿದ್ದು ಬರೆದ್ವಿ. ಇಲ್ಲೂ ಅಷ್ಟೇ, ಜ ಲ ಪ್ಲಸ್ ಊರ್ಮಿ, ಜಲೋರ್ಮಿ. ಜಲ ಆ ಇದೆ, ಆ ಇದೆಯಲ್ವಾ ಇದು, ಪ್ಲಸ್ ಊ, ಇಲ್ಲೂ ಊ ಇದೆಯಲ್ಲ, ಆ ಪ್ಲಸ್ ಊ ಸೇರೋದು ಏನಾಯಿತು, ಓ ಇದೆ. ಆಗ ನಾವಿಲ್ಲಿ ಏನು ಮಾಡಿದ್ವಿ, ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಲಾಗೆ ಆ ಪ್ಲಸ್ ಊ ಸೇರಿ ಬರುವ ಕಾಗುಂತವನ್ನು ಇದಕ್ಕೆ ಬರೆದ್ವಿ. ಇದು ತೆಗೆದಾಕ್ಬಿಟ್ಟು ಮಿಕ್ಕಿದ್ದನ್ನು ಬರೆದ್ವಿ. ನೋಡಿ ಇಲ್ಲಿ, ಜಲೋರ್ಮಿ, ಊ ಅನ್ನೋದು ತೆಗೆದಾಕಿದ್ವಿ. ನೆಕ್ಸ್ಟ್ ಆ ಪ್ಲಸ್ ಉ ಇದೆ, ದೀರ್ಘ ಮತ್ತು ಹಸ್ವ ಇದೆ. ಮಹಾ ಪ್ಲಸ್ ಉತ್ಸವ್. ಈಗ ಹೇಗೆ ಸೇರಿಸ್ಬೇಕು, ಮೊದಲನೇ ಶಬ್ದದ ಕೊನೆ ಅಕ್ಷರಕ್ಕೆ ಆ ಮತ್ತು ಊ ಸೇರಿ ಬರುವ ಕಾಗುಂತ ಓ ಅನ್ನೋ ಓತ್ವವನ್ನು ಕೊಡಬೇಕು. ಈ ಊನ ತೆಗೆದಾಕಬೇಕು. ನೋಡಿ, ಮ ಹಾಕೆ ಓತ್ವ ಹೋ ಸೌ, ಮಿಕ್ಕಿದ್ದು ಬರೆದ್ವಿ ಮಹೋತ್ಸವ್. ಅದು ನಿಮಗೀಗ ಅರ್ಥವಾಗಿರ್ಬೋದು, ಎಷ್ಟು ಸುಲಭ ನೋಡಿ. ನೆಕ್ಸ್ಟ್ ಆ ಪ್ಲಸ್ ಊ ಎರಡು ದೀರ್ಘ ಇದೆ, ಸೇರಿದ್ರೂ ಓತ್ವಾನೇ ಬರುತ್ತೆ. ಮಹಾ ಪ್ಲಸ್ ಊರ್ಮಿ, ಮೊದಲನೇ ಶಬ್ದದ ಕೊನೆಯ ಅಕ್ಷರದಲ್ಲಿ ಆ ಇದೆ, ಎರಡನೇ ಶಬ್ದದ ಮೊದಲನೇ ಅಕ್ಷರದಲ್ಲಿ ಊ ದೀರ್ಘ ಇದೆ. ಕಾಗುಂತ ಇದು ಸೇರಿಸಿ ಬರಿಬೇಕಾದ್ರೆ ಏನು ಮಾಡಬೇಕು, ಮೊದಲನೇ ಶಬ್ದದ ಕೊನೆ ಅಕ್ಷರಕ್ಕೆ ಆ ಮತ್ತು ಊ ಸೇರಿ ಬರುವ ಏತ್ವಾನ ಬರಿಬೇಕು. ಇದನ್ನು ತೆಗೆದಾಕಬೇಕು, ಇದನ್ನು ಸೇರಿಸ್ಬೇಕು. ನೋಡಿ, ಮಾ ಹೋರ್ ಮೀ ಆಯ್ತಲ್ವಾ? ಅದೇ ರೀತಿ ಆ ಪ್ಲಸ್ ರು ಸೇರಿದ್ರೆ ಅರ್ ಅಂದರೆ ಅರ್ಕಾವತ್ತು ಬರುತ್ತೆ. ಆ ಪ್ಲಸ್ ರು ಸೇರಿದ್ರೂ ಅರ್ಕಾವತ್ತು ಬರುತ್ತೆ. ಸಪ್ತ ಆ ಪ್ಲಸ್ ರು ಋಷಿ, ಸಪ್ತರ್ಷಿ. ಈಗೇನು ಮಾಡಬೇಕು, ಈ ರು ತೆಗೆದಾಕಬೇಕು, ಈ ಸಪ್ತಿಗೆ ಅರ್ಷಿಗೆ ಇಲ್ಲಿ ಅರ್ಕಾವತ್ತು ಸೇರಿಸ್ಬೇಕು. ಅರ್ಕಾವತ್ತು ಸೇರಿಸ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಮೊದಲನೇ ಶಬ್ದದ ಕೊನೆ ಅಕ್ಷರಕ್ಕೆ ಅದು ಅಕ್ಷರ ಹಾಗೇ ಇರುತ್ತೆ, ಎರಡನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಈ ಅರ್ಕಾವತ್ತು ಸೇರಿಸ್ಬೇಕು. ಗೊತ್ತಾಯ್ತಾ? ನೋಡಿ, ಸಪ್ತರ್ಷಿ, ಈಗ ಎರಡನೇ ಶಬ್ದ ಕೊನೆಯ ಅಕ್ಷರಕ್ಕೆ ಅರ್ಕಾವತ್ತು ಸೇರಿಸಿದ್ವಿ. ಇಲ್ಲೂ ಅಷ್ಟೇ, ಮಹಾ ಪ್ಲಸ್ ಋಷಿ, ಮೊದಲನೇ ಶಬ್ದದ ಕೊನೆಯ ಅಕ್ಷರ ಆ ಇದೆ, ಎರಡನೇ ಶಬ್ದದ ಮೊದಲನೇ ಅಕ್ಷರ ರು ಇದೆ. ಅರ್ ಸೇರಿಸ್ಬೇಕಾದ್ರೆ ಏನು ಮಾಡಬೇಕು ನಾವೀಗ, ಮಹಾ ಅದು ಹಾಗೆ ಬರೆದು ರು ತೆಗೆದಾಕ್ಬಿಟ್ಟು ಶಾಗೆ ಅರ್ಕಾವತ್ತು ಸೇರಿಸ್ಬೇಕು. ಮಹರ್ಷಿ, ಅರ್ಗೆ ಮಾತ್ರ ಎರಡನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಅರ್ಕಾವತ್ತು ಹಾಕಬೇಕು. ಇನ್ನು ಬೇರೆ ಕಡೆ ಆ ಮತ್ತು ಈ ಎ ಬಂದಾಗ ಅದೇನು ಮಾಡಬೇಕು, ನಾವು ಮೊದಲನೇ ಅಕ್ಷರದ ಕೊನೆಯ ಅಕ್ಷರಕ್ಕೆ ಕಾಗುಂತ ಸೇರಿಸ್ಬೇಕು. ಅರ್ಥ ಆಯ್ತಾ? ನಾನು ನಿಮಗೆ ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ ನೋಡಿ, ಈ ಉದಾಹರಣೆ ಸಮೇತ ನೋಡಿ. ಅದನ್ನು ಈಗ ನೋಡಿ, ಇಲ್ಲಿ ಸೇಮ್ ಅದು. ಈಗ ನೋಡಿ, ಗುಣಸಂಧಿಯಲ್ಲಿ ಎ ಓ ಅರ್
ಈ 3 ಕಾಗುಂತ ಇದ್ದಾಗ ಅದು ಗುಣಸಂಧಿ. ಆ ಶಬ್ದದಲ್ಲಿ ಏತ್ವಾ ಓತ್ವಾ ಅರ್ಕಾವತ್ತು ಇದ್ದಾಗ ಅದು ಗುಣಸಂಧಿ ಅಂತ. ಸೇಮ್ ಅದನ್ನೇ ಈ ಉದಾಹರಣೆ ಇಲ್ಲಿ ಬರ್ದಿದ್ದು ನೋಡಿ ಬಣ್ಣದಲ್ಲಿ. ಗಜೇಂದ್ರ ಏತ್ವಾ ಇದೆ, ಗಜೇಂದ್ರ, ಗಜ್ ಪ್ಲಸ್ ಇಂದ್ರ ಗಜೇಂದ್ರ, ಏತ್ವಾ ಈ ರೀತಿ ಏತ್ವಾ ಏಕಿ ಮಾತ್ರ ಅಂತ ಹೇಳ್ತಾರೆ ಹಿಂದಿನಲ್ಲಿ. ಪರಮೇಶ್ವರ್ ಏತ್ವಾ ಕಲರಲ್ಲಿ ಕೊಟ್ಟಿದ್ದೀನಿ, ಪರಂ ಪ್ಲಸ್ ಈಶ್ವರ್ ಪರಮೇಶ್ವರ್. ಮಹೇಂದ್ರ ಏತ್ವಾ ಇದೆ, ಮಹಾ ಪ್ಲಸ್ ಇಂದ್ರ ಮಹೇಂದ್ರ. ರಮೇಶ್ रमा ಪ್ಲಸ್ ಈಶ್ ರಮೇಶ್. ದೆನ್ ವಾರ್ಷಿಕೋತ್ಸವ್ ವಾರ್ಷಿಕ್ ಪ್ಲಸ್ ಉತ್ಸವ್ ವಾರ್ಷಿಕೋತ್ಸವ್. ಜಲೋರ್ಮಿ ಜಲ್ ಪ್ಲಸ್ ಊರ್ಮಿ ಜಲೋರ್ಮಿ. ಮಹೋತ್ಸವ್ ಮಹಾ ಪ್ಲಸ್ ಉತ್ಸವ್ ಮಹೋತ್ಸವ್. ಸಪ್ತರ್ಷಿ ಸಪ್ತ್ ಪ್ಲಸ್ ಅರ್ಷಿ ಸಪ್ತರ್ಷಿ ಅಥವಾ ಸಪ್ತ್ ಪ್ಲಸ್ ಋಷಿ ಸಪ್ತರ್ಷಿ. ಮಹಾ ಪ್ಲಸ್ ಹರ್ಷಿ ಮಹರ್ಷಿ. ಈಗ ನೀವು ಹೇಳ್ಬೋದು, ಈಗ ಶಬ್ದ ಹೀಗಿರುತ್ತೆ, ಒಂದು ಶಬ್ದ ಕೊಟ್ಟಿದ್ದಾರೆ ಗಜೇಂದ್ರ ಇಟ್ಕೊಳ್ಳಿ ಅಥವಾ ಪರಮೇಶ್ವರ ಇಟ್ಕೊಳ್ಳಿ, ಇದನ್ನು ಬಿಡಿಸುವುದು ಹೇಗೆ, ಮೊದಲನೇ ಶಬ್ದ ಎರಡನೇ ಶಬ್ದ ಅಂತ ಹೇಳುವುದು ಹೇಗೆ, ಕಂಡುಹಿಡಿಯುವುದು ಹೇಗೆ ಅಂತ ನೀವು ಕೇಳ್ಬೋದು. ಅದಕ್ಕೊಂದು ಉಪಾಯ ಇದೆ, ಒಂದು ಟ್ರಿಕ್ ಇದೆ. ಏನು ಗೊತ್ತಾ, ಇಲ್ಲಿ ನೋಡಿ. ಗಜೇಂದ್ರ ನೀವೇನು ಮಾಡಬೇಕು, ಶಬ್ದದಲ್ಲಿ ಈ ಏತ್ವಾ ಓತ್ವಾ ಅರ್ಕಾವತ್ತು ಯಾವುದರ ಮೇಲೆ ಇದೆಯೋ ಅದನ್ನು ಬಿಡಿಸಬೇಕು. ಏತ್ವಾ ಓತ್ವಾ ಯಾವ ಅಕ್ಷರದ ಮೇಲೆ ಇದೆಯೋ ಅಲ್ಲಿಗೆ ಅದು ಸ್ಟಾಪ್ ಮಾಡಿ ಮುಂದಿಂದು ಬಿಡಿಸ್ಬೇಕು. ನೋಡಿ, ಈಗ ಗಜೇಂದ್ರ ಜಾಗೆ ಏತ್ವಾ ಇದೆ ಅಂದರೆ ಜಾನಲ್ಲಿ ಏನೇನು ಸೇರಿದೆ, ಆ ಮತ್ತು ಈ ಸೇರಿದೆ ಅಂತ. ಜಾನಲ್ಲಿ ಏತ್ವಾ ಯಾವಾಗ ಬರುತ್ತೆ, ಆ ಪ್ಲಸ್ ಈ ಸೇರಿದರೆ ಎ ಆಗುತ್ತಲ್ವಾ. ಈ ಗಜೇಂದ್ರದಲ್ಲಿ ಆ ಮತ್ತು ಈ ಸೇರಿದೆ, ಗಜ್ ಪ್ಲಸ್ ಇಂದ್ರ ಅಂತ ಬರೀಬೇಕು. ಅದನ್ನು ಹೇಗೆ ಅಂತ ನಿಮಗೆ ಬಿಡಿಸಿತ್ತು ಹೇಳ್ತೀನಿ ನೋಡಿ, ಇನ್ನು ಉದಾಹರಣೆ ಸಮೇತ ನೋಡಿ. ಈಗ ನೋಡಿ, ಒಂದು ನಿಮಿಷ ನೋಡಿ. ಈಗ ಗಜೇಂದ್ರ ಇದೆ ಅಲ್ವಾ, ಬಿಡಿಸಿದಾಗ ಏನಾಯಿತು, ಗಜ್ ಪ್ಲಸ್ ಇಂದ್ರ ಆಯಿತು. ಈ ಜಾನಲ್ಲಿ ಏನೇನಿದೆ, ಆ ಪ್ಲಸ್ ಇ ಇದೆ. ಜಾ ಒಳಗೇನಿದೆ, ಆ ಪ್ಲಸ್ ಇ ಇದೆ. ಆ ಪ್ಲಸ್ ಇ ಸೇರೋದೇನಾಗುತ್ತೆ, ಎ ಆಗುತ್ತೆ. ಎಗೆ ನಾವು ಹೇಗೆ ಬರಿತೀವಿ, ಏತ್ವಾ ಬರಿತೀವಲ್ವಾ ಹಾಗೆ. ಈಗ ಜಾನಲ್ಲಿ ಆ ಪ್ಲಸ್ ಇ ಇದೆ, ಆ ಪ್ಲಸ್ ಇ ಸೇರಿದ್ರೆ ಏನಾಗುತ್ತೆ, ಎ ಅಂತ ಆಗುತ್ತೆ. ಈಗ ನಾವೇನು ಮಾಡಬೇಕು, ಜಾನ ಬರ್ಕೋಬೇಕು. ಫಸ್ಟು ಜಾ ಬರ್ಕೊಳ್ಳಿ. ಆ ಪ್ಲಸ್ ಇ ಸೇರೋದೇನಾಯಿತು, ಏತ್ವಾ. ಏತ್ವಾವನ್ನ ಹಿಂದಿಗೆ ಹೇಗೆ ಬರಿತೀವಿ ನಾವು, ಏಕಿ ಮಾತ್ರ ಈ ಥರ ಬರಿತೀವಿ. ಈಗ ಮಿಕ್ಕಿದ್ದು ಮೇಲೆ ಜಾ ಇದೆಯಲ್ಲ, ಜಾ ಇಳಿಸ್ಕೊಳ್ಳಿ, ದ್ರಾ ಇದೆಯಲ್ಲ, ದ್ರಾನ ಇಳಿಸ್ಕೊಳ್ಳಿ. ಈಗೇನಾಯಿತು, ಶಬ್ದ ಗಜೇಂದ್ರ ಆಯಿತು ಅಲ್ವಾ. ಹೇಗೆ ಇನ್ನೊಂದ್ಸರಿ ಬಿಡಿಸಿ ಹೇಳ್ತೀವಿ ನೋಡಿ. ಈಗ ಇಲ್ಲಿ ಜೇನಲ್ಲಿ ಏನಿದೆ, ಆ ಪ್ಲಸ್ ಇ ಇದೆ, ಸೇರಿದ್ರೆ ಎ ಆಗುತ್ತೆ. ಆಗೇನಾಯಿತು, ಜಾಕೇತ್ವಾ ಜೆ ಆಯಿತು. ಗಜ್ ಪ್ಲಸ್ ಇಂದ್ರ ಗಜೇಂದ್ರ. ಅರ್ಥ ಆಯ್ತಾ ನೋಡಿ, ಎಷ್ಟು ಸುಲಭ ಇದೆ. ಅದೇ ರೀತಿ ಈಗ ನಾನು ಯಾವ್ಯಾವ ಉದಾಹರಣೆ ಹೇಳ್ತಾ ಇದ್ದೀನೋ ಅದು ನಿಮ್ಮ ಎಕ್ಸಾಮ್ಗೆ ಬಹಳ ಬಹಳ ಇಂಪಾರ್ಟೆಂಟ್. ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ರೀಡರಲ್ಲಿ ಯಾವ ಎಕ್ಸಾಂಪಲ್ ಇದೆಯೋ, ಅಭ್ಯಾಸದಲ್ಲಿ ಯಾವ ಎಕ್ಸಾಂಪಲ್ ಇದೆಯೋ, ಮತ್ತು ಹಿಂದೆ ನಿಮ್ಮ ರೀಡರಿನ ಹಿಂದೆಯಲ್ಲಿ ಯಾವ ಉದಾಹರಣೆಯನ್ನು ಕೊಟ್ಟಿದ್ದಾರೋ ಅಷ್ಟರಲ್ಲೇ ಆ ಶಬ್ದಗಳನ್ನೇ ನಿಮ್ಮ ಎಕ್ಸಾಮ್ಗೆ ಕೊಡೋದು. ಹೊಸ ಶಬ್ದಗಳನ್ನ ಅವ್ರು ಕೊಡೋದೇ ಇಲ್ಲ. ಈಗ ಹೇಳ್ಕೊಡ್ತಿದ್ದೀನಲ್ಲ, ಇಷ್ಟನ್ನೇ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತ ನಿಮಗೆ ವ್ಯಾಕರಣದಲ್ಲಿರುವ 7 ಅಂಕಗಳು ನಿಮ್ಗೆ ಸಿಗುತ್ತೆ. ಈಗ ನೆಕ್ಸ್ಟ್ ಒನ್ ಏನಿದೆ, ಪರಮೇಶ್ವರ್ ಇದೆಯಲ್ಲ, ಅದು ಬಿಡಿಸಿದ್ದೀನಿ ನೋಡಿ. ಪರಂ ಪ್ಲಸ್ ಈಶ್ವರ್ ಸೇರಿದೇನಾಗುತ್ತೆ, ಪರಮೇಶ್ವರ್. ಪರಮೇಶ್ವರ್ ಅಂತ ಯಾಕೆ ಇಲ್ಲಿ ಹೇಗೆ ಬಿಡಿಸೋದು ಅಂತಂದರೆ ನೋಡಿ, ಮಾನಲ್ಲಿ ಏನು ಸೇರಿದೆ, ಪರಮೇಶ್ವರ್ಗೆ ಮಾಗೆ ಏತ್ವಾ ಇತ್ತಲ್ವ, ಅದರಿಂದ ಮಾಗೆ ಅಲ್ಲಿಂದನೇ ಬ್ರೇಕ್ ಮಾಡಿದ್ದೀನಿ. ಮಾನಲ್ಲಿ ಏನಿದೆ, ಆ ಪ್ಲಸ್ ಈ ಇದೆ. ಆ ಪ್ಲಸ್ ಈ ಸೇರಿದೇನಾಯಿತು, ಎ ಆಯಿತು. ಆದ್ದರಿಂದ ನಾವೇನು ಮಾಡಬೇಕು, ಈ ಮಾನ ಇಲ್ಲಿ ಕೆಳಗಿಳಿಸ್ಕೊಂಡ್ವಿ. ಮಾ ಕೆಳಗಿಳಿಸ್ಕೊಂಡು ಆ ಮಾ ಒಳಗೆ ಏನಿದೆ, ಆ ಪ್ಲಸ್ ಇ ಇದೆಯಲ್ಲ, ಆ ಪ್ಲಸ್ ಏನಾಯಿತು, ಎ, ಅದಕ್ಕೆ ಏತ್ವಾ ಕೊಟ್ವಿ. ಈಗ ಮಿಕ್ಕಿದ್ದೇನು ಉಳಿದಿದೆ, ಪರ ಬರೆದ್ವಿ.
ಕೊನೆಗೆ ಇಲ್ಲಿ ಏನು ಇದೆ, ಶ್ವರ್ ಇದೆ, ಶ್ವರ್ ಬರ್ಕೊಂಡ್ವಿ. ಈನ ತೆಗ್ದಾಕಿದ್ದೀವಿ. ಯಾಕೆ ತೆಗ್ದಾಕಿದ್ದೀವಿ ಅಂತ ಗೊತ್ತಾಯ್ತಲ್ಲ, ಯಾಕಂದರೆ ಆ ಮತ್ತು ಈ ಇಲ್ಲೇ ಸೇರ್ಕೊಂಬಿಟ್ಟಿದೆ ಏನಲ್ಲಿ. ಅದರಿಂದ ಏನಾಯಿತು, ಈ ಹೋಯಿತು ಪರಮೇಶ್ವರ್. ಇನ್ನೊಂದ್ಸರಿ ಇಲ್ಲಿ ಬಿಡಿಸಿ ಹೇಳಿದ್ದೀನಿ ನೋಡಿ, ಮಾಕೇತ್ವ ಮೇ ಒಳಗೆ ಏನಿದೆ, ಆ ಪ್ಲಸ್ ಈ ಇದೆ, ಮೇಲೆ ಈಶ್ವರ್ ಇದೆ ಅಲ್ವಾ, ಆ ಪ್ಲಸ್ ಈ ಇದೆ, ಪರಮೇಶ್ವರ್. ಅರ್ಥ ಆಯ್ತಾ? ಈಗ ಇಲ್ಲಿ ಏನಿದೆ, ಈ ಇದೆ, ಈ ಯಾವುದು, ಈ ಈಶ್ವರನ್. ಆ ಪ್ಲಸ್ ಈ ಸೇರಿದ್ರೆ ಏನಾಯಿತು, ಪರಮೇಶ್ವರ್. ಹೇಗೆ ನಾವು ಹೇಗೆ ಬರಿತೀವಿ, ಅಥವಾ ಈ ಥರ ಹಿಂದಿಲಿ ಬರಿತೀವಿ, ಪರಂ ಪ್ಲಸ್ ಈಶ್ವರ್. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ನಿಮ್ಮ ರೀಡ್ರಲ್ಲಿ ಏನಿದೆ, ಅದು ನಿಮ್ಮ ಬುಕ್ಕಲ್ಲಿ ಏನಿದೆ ಅದೇ ಹೇಳ್ಕೊಡ್ತೀನಿ ನೋಡಿ. ಮಹೇಂದ್ರ ಅಂತ ಇದೆ ಇನ್ನೊಂದು ಉದಾಹರಣೆ. ಈಗ ಬಿಡಿಸೋದು ಹೇಗೆ, ಹಾಗೆ ಕಾಗುಣಿತಾ ಇದೆ ಮಹೇಂದ್ರ ಅಂತ ಅಲ್ವಾ, ಅದಕ್ಕೆ ಹಾಗೆ ಬಿಡಿಸಿದ್ದೀನಿ. ಮಹಾ ಪ್ಲಸ್ ಇಂದ್ರ. ಹಾ ಒಳಗೆ ಏನೇನಿದೆ, ಹಾ ಇದೆಯಲ್ಲ, ಆ ಇದೆ, ಪ್ಲಸ್ ಈ ಎರಡು ಸೇರಿದ್ರೆ ಏನಾಯಿತು, ಆ ಪ್ಲಸ್ ಈ ಎ. ಹೇಗೆ ಹಿಂದಿ ಕಾಗುಂತಲ್ಲಿ ಏನು ಬರಿತೀವಿ, ಏತ್ವಾ ಹೀಗೆ. ಈಗ ನಾವೀಗ ಕೂಡಿಸಿ ಬರಬೇಕಾದ್ರೆ ಕೂಡಿಸಿ ಬರೀರಿ ಅಂತಲೂ ಕೇಳ್ತಾರೆ. ಹೇಗೆ ಕೂಡಿಸಿ ಬರೆಯೋದು, ಈ ಕಾಗುಂತ ಇರುವ ಅಕ್ಷರ ಯಾವುದು, ಏತ್ವಾ ಇರುವ ಅಕ್ಷರ ಹಾನ ಇಳಿಸ್ಕೊಂಡ್ವಿ ಕೆಳಗೆ, ಕೆಳಗೆ ಇಡಿಸ್ಕೊಂಡ್ವಿ. ಈಗ ಆ ಪ್ಲಸ್ ಈ ಸೇರಿದ್ರೆ ಎ ಆಯಿತು, ಏತ್ವಾ ಹಿಂದಿ ಏತ್ವಾ ಹಾ ಬರೆದು ಏತ್ವಾ ಕೊಟ್ವಿ, ಈ ಬಿಂದು ಇದೆ. ನೆಕ್ಸ್ಟ್ ಉಳಿದಿದ್ದೇನಿದೆ, ಮಾ ಇದೆ, ಮಾನ ಕೆಳಗಿಡಿಸ್ಕೊಂಡ್ವಿ, ದ್ರ ಇದೆ, ದ್ರಾನ ಕೆಳಗಿಡಿಸ್ಕೊಂಡ್ವಿ, ಹಾಗೇನಾಯಿತು, ಮಹೇಂದ್ರ ಆಯಿತು. ಇನ್ನೊಂದು ಸರಿ ತಿಳಿಸ್ತಿದ್ದೀನಿ, ಏತ್ವಾದಲ್ಲಿ ಏನೇನಿದೆ ಅಂತ. ಮಹೇಂದ್ರ ಅಂದಾಗ ಹೇನಲ್ಲಿ ಆ ಪ್ಲಸ್ ಈ ಸೇರಿದರೆ ಎ ಆಗುತ್ತೆ, ಆ ಏತ್ವ ಇಲ್ಲಿ ಕೊಟ್ಟಿದ್ದೀನಿ. ಅದರಿಂದ ಇಲ್ಲಿ ಬಿಡಿಸಿದಾಗ ಮಹಾ ಪ್ಲಸ್ ಇಂದ್ರ ಆಯಿತು, ಸೇರಿಸಿದಾಗ ಈ ಹಾದಲ್ಲಿ ಸೇರಿಸಿದಾಗ ಮಹೇಂದ್ರ ಆಯಿತು. ಇನ್ನೊಂದು ಉದಾಹರಣೆ, ಈಗ ನಾವು ನೋಡ್ತಾ ಇರೋ ಉದಾಹರಣೆಗಳೆಲ್ಲ ಯಾವುದ್ರದ್ದು, ಏತ್ವಾ ಗುಣಸಂಧಿಯಲ್ಲಿ ಏತ್ವಾ ಬರುವಂತಹ ಶಬ್ದಗಳನ್ನು ಬಿಡಿಸೋದು ಹೇಗೆ ಅಂತ ನಿಮ್ಗೆ ತಿಳಿಸ್ತಿದ್ದೀನಿ. ಇನ್ನೊಂದು ರಮ ಪ್ಲಸ್ ಈಶ್, ಏನಿದು, ರಮೇಶ್. ಈಗ ರಮಾ ಒಳಗೆ ಏನೇನಿದೆ, ಆ ಪ್ಲಸ್ ಈ ಇದೆ, ಆ ಪ್ಲಸ್ ಈ ಸೇರಿದ್ರೆ ಏನಾಗುತ್ತೆ, ಎ ಆಗುತ್ತೆ. ಅದಕ್ಕೆ ಏತ್ವಾ ಹೀಗೆ ಬರೀತಾರೆ. ಈಗ ನಾವೇನು ಮಾಡಬೇಕು, ಈ ಮಾನ ಇಳಿಸ್ಕೊಂಡ್ವಿ, ಮಾ ಒಳಗೆ ಏನೇನಿದೆ, ಆ ಪ್ಲಸ್ ಈ ಇದೆ, ಅದನ್ನು ಕಾಗುಂತ ಚಿಹ್ನೆ ಹೇಗೆ ಬರಿತೀವಿ, ಇದನ್ನು ಮಾ ಏತ್ವಾ ಮೇ ಬರೆದ್ವಿ. ಉಳಿದ ರಾ ಇಳಿಸ್ಕೊಂಡ್ವಿ, ಶಾ ಇಳಿಸ್ಕೊಂಡ್ವಿ. ಈಗ ಮಾ ಒಳಗೆ ಏನಿದೆ ಅಂತ ಮತ್ತೆ ಇನ್ನೊಂದ್ಸರಿ ಬರೆದಿದ್ದೀನಿ ನೋಡಿ, ಮಾನಲ್ಲಿ ಆ ಪ್ಲಸ್ ಈ ಇದೆ, ಆ ಪ್ಲಸ್ ಈ ಇದೆ, ಮೇನಲ್ಲಿ ಆ ಪ್ಲಸ್ ಈ ಇದೆ, ಏನಾಯಿತು, ಮೇ ಆಯಿತು. ಈಗ ಬಿಡಿಸೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ರಮ ಪ್ಲಸ್ ಈನ ತೆಗೆದಾಕಿದ್ದೀವಿ, ಅದನ್ನು ಮಾನಲ್ಲಿ ಸೇರಿಸ್ಕೊಂಡಿದ್ದೀವಿ, ಆಗೇನಾಯಿತು, ರಮೇಶ್. ಅರ್ಥವಾಯ್ತಾ? ಇನ್ನು ಈಗ ನಾವು ಏನು ಮಾಡಿದ್ವಿ, ಏತ್ವಾ ಬರುವಂತಹ ಉದಾಹರಣೆಗಳನ್ನು ಕಲ್ತ್ಕೊಂಡ್ವಿ. ಈಗ ನೆಕ್ಸ್ಟ್ ಓತ್ವಾ ಮತ್ತು ಅರ್ಕಾವತ್ತು ಬರುವ ಉದಾಹರಣೆಗಳನ್ನು ಕಲ್ತ್ಕೊಳ್ಳೋಣ. ಎಸ್, ಫಸ್ಟ್ ಏನಿದೆ ಇಲ್ಲಿ ನೋಡಿ, ಓತ್ವಾ ಮತ್ತು ಅರ್ಕಾವತ್ತು ಬರುವಂಥ ಉದಾಹರಣೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಿದೆ, ವಾರ್ಷಿಕೋತ್ಸವ ಇದೆ. ಇದನ್ನು ಹೇಗೆ ಬಿಡಿಸೋದು ಅಂತ ನೀವು ಕೇಳಿದಾಗ ನಾನು ಏನು ಹೇಳಿದ್ದೆ, ಕಾಗುಣಿತ ಓತ್ವಾ ಎಲ್ಲಿದೆ ಅಥವಾ ಏತ್ವಾ ಎಲ್ಲಿದೆ, ಅರ್ಕಾವತ್ತು ಎಲ್ಲಿದೆ, ಅದನ್ನು ಬಿಡಿಸ್ಬೇಕು ಅಂತ ಹೇಳಿದ್ದೆ. ಈಗ ಇಲ್ಲಿ ಓತ್ವಾ ಅನ್ನು ಬಿಡಿಸುವುದನ್ನು ಕಲಿಸ್ತಾ ಇದ್ದೀನಿ. ವಾರ್ಷಿಕೋತ್ಸವ, ಓತ್ವಾ ಯಾವುದಕ್ಕೆ ಕೊಟ್ಟಿದ್ದಾರೆ, ಇಲ್ಲಿ ಕಾಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವೇನು ಮಾಡಬೇಕು, ವಾರ್ಷಿಕ್ಗೆ ಸ್ಟಾಪ್ ಮಾಡಬೇಕು, ಆಮೇಲೆ ಉತ್ಸವ ಬರಿಬೇಕು. ನೋಡಿ ಇಲ್ಲಿ ವಾರ್ಷಿಕ್ ಪ್ಲಸ್ ಉತ್ಸವ. ಅರ್ಥ ಆಯ್ತಾ? ಈಗ ನೋಡಿ, ಕಾ ಒಳಗೇನಿದೆ, ಆ ಪ್ಲಸ್ ಉ ಎರಡು ಸೇರಿದೆ. ಆ ಎರಡು ಸೇರಿದಾಗ ಏನಾಗುತ್ತೆ, ಓತ್ವಾ ಬರುತ್ತಲ್ವಾ, ಕಾಗೆ ಬಿಡಿಸಿದ್ದೀವಿ. ಈಗ ನಾವು ಈ ಊ ತೆಗೆದಾಕಬೇಕಾದ್ರೆ ಏನು ಮಾಡಬೇಕು, ಆ ಮತ್ತು ಊನ ಸೇರಿಸ್ಬೇಕು. ಆ ಮತ್ತು ಊ ಸೇರಿಸಿದ್ರೆ ಏನಾಗುತ್ತೆ, ಓ ಆಗುತ್ತೆ, ಓತ್ವಾ ಆಗುತ್ತೆ. ಈಗ ಕಾಗೆ ನಾವು ಓತ್ವಾ ಸೇರಿಸೋಣ, ಕಾ ಕೆಳಗಿಡಿಸ್ಕೊಂಡ್ವಿ. ಈಗ ಕಾ ಪ್ಲಸ್ ಊನ ಸೇರಿಸಿದಾಗ ಏನಾಗುತ್ತೆ, ಓತ್ವಾ ಆಗುತ್ತೆ. ಕಾಗೆ ಓತ್ವಾ ಹೇಗೆ ಬರಿತೀವಿ, ಕಾ ಕೋತ್ವಾ ಕೋ ಅಂತ ಬರೆದ್ವಿ.
ಈಗ ಉಳಿದಿದ್ದೇನಿದೆ ವಾ ಶ್ರೀ ಇದೆ ಬರ್ಕೊಂಡ್ವಿ. ಇಲ್ಲಿ ಉಳಿದಿದ್ದೇನಿದೆ ಸೌ ಬರ್ಕೊಂಡ್ವಿ. ಊನ ತೆಗೆದಾಕಿದ್ವಿ. ಅರ್ಥವಾಯ್ತಾ? ಹಾಗೆ ಇನ್ನೊಂದು ಜಲೋರ್ಮಿ. ಇನ್ನೊಂದು ಜಲ್ ಪ್ಲಸ್ ಓರ್ಮಿ, ಜಲೋರ್ಮಿ. ಇದು ಪರೀಕ್ಷೆಯಲ್ಲಿ ತುಂಬ ಸರಿ ಕೇಳಿದ್ದಾರೆ. ಇದನ್ನು ಚೆನ್ನಾಗಿ ಕಲ್ತ್ಕೊಂಬಿಡಿ. ಜಲೋರ್ಮಿ, ಜಲ್ ಪ್ಲಸ್ ಊರ್ಮಿ. ಲಾ ಒಳಗೆ ಏನೇನು ಸೇರುತ್ತೆ ಈಗ? ಇದು ಆ, ಇಲ್ಲಿ ಏನಿದೆ ಊ ಬರೆದ್ವಿ. ಆ ಪ್ಲಸ್ ಊ ಸೇರಿದ್ರೆ ಏನಾಗುತ್ತೆ? ಓ ಆಗುತ್ತೆ. ಅದನ್ನು ನಾವು ಏನು ಮಾಡಿದ್ವಿ? ಓತ್ವ ಯಾವ ಅಕ್ಷರಗಿದೆಯೋ ಆ ಅಕ್ಷರದಲ್ಲಿ ಶಬ್ದವನ್ನು ಸ್ಟಾಪ್ ಮಾಡಿ ಡಿವೈಡ್ ಮಾಡಿದ್ದೀವಿ. ಈಗ ನೋಡಿ ಲಾ ಬರ್ಕೊಂಡ್ವಿ. ಲಾಗೆ ಏನು ಸೇರಿಸ್ಬೇಕೀಗ? ಓತ್ವ ಸೇರಿಸ್ಬೇಕಾದ್ರೆ ಏನಾಯಿತು? ಲಾಕೋತ್ವ ಲೋ ಅಂತ ಇತ್ತು. ಜಾ ಇದೆ, ಜಾನ ಕೆಳಗಿಡಿಸ್ಕೊಂಡ್ವಿ. ಉಳಿದಾರು ಮೀ ಇದೆ, ಮೀನ ಕೆಳಗಿಡಿಸ್ಕೊಂಡ್ವಿ. ಏನಾಯಿತು? ಜಲೋರ್ಮಿ. ಈಗ ಶಬ್ದವನ್ನು ಬಿಡಿಸ್ಬೇಕಾದ್ರೆ ಹೇಗೆ ಬಿಡಿಸೋದು ಅಂದರೆ ನಿಮ್ಗೆ ಗೊತ್ತಾಯ್ತಾ? ಯಾವ ಅಕ್ಷರಕ್ಕೆ ಓತ್ವ ಇದೆಯೋ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಜಲ್ ಪ್ಲಸ್ ಊರ್ಮಿ ಅಂತ ಮಾಡಿದ್ವಿ. ಅರ್ಥವಾಯ್ತಲ್ಲ? ಈಗ ನೆಕ್ಸ್ಟ್ ಇನ್ನೊಂದು ಮಹೋತ್ಸವ್. ಮಹಾ ಪ್ಲಸ್ ಉತ್ಸವ್, ಮಹೋತ್ಸವ್. ಇಲ್ಲಿ ನೋಡಿ ಮಹಾ ಪ್ಲಸ್ ಉತ್ಸವ್ ಇದೆ. ಈಗ ಇಲ್ಲಿ ಕೊನೆಯ ಅಕ್ಷರದಲ್ಲಿ ಏನಿದೆ? ಮೊದಲನೇ ಶಬ್ದದ ಕೊನೆಯಲ್ಲಿ ಹಾ ಇದೆ, ಆ ಬರೆದ್ವಿ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ? ಊ ಇದೆ. ಆ ಊನು ಕೆಳಗೆ ಬರ್ಕೊಂಡ್ವಿ. ಆ ಪ್ಲಸ್ ಊ ಸೇರಿದ್ರೆ ಏನಾಗುತ್ತೆ? ಓ ಆಗುತ್ತೆ. ಈಗ ಹಾ ಅಕ್ಷರನ ಕೆಳಗಿಡ್ಸ್ಕೊಂಡ್ವಿ. ಹಾಗೆ ನಾವೇನು ಮಾಡಿದ್ದೀವಿ? ಓನ ಸೇರಿಸಿದ್ದೀವಿ. ಓ ಹೇಗೆ ಸೇರಿಸೋದು? ಓತ್ವ ಈ ಥರ ಕೊಡಬೇಕು. ಹಾಕೋತ್ವ ಹೋ, ಓಕಿ ಮಾತ್ರ ಹೋ. ಇಲ್ಲಿ ಮಾ ಮೇಲಿದೆ, ಮಾನ ಕೆಳಗಿಡಿಸ್ಕೊಂಡ್ವಿ. ಹೂ ಬಿಟ್ಟು ಕೆಳಗೆ ಏನಿದೆ? ಇಲ್ಲಿ ಸೌ ಇದೆ, ಅದನ್ನು ಬರ್ಕೊಂಡ್ವಿ. ಹಾಗೇನಾಯಿತು? ಮಹೋತ್ಸವ್ ಆಯಿತು. ಹೇಗೆ ಬಿಡಿಸೋದು, ಹೇಗೆ ಸೇರಿಸೋದು ಅಂತ ನಿಮ್ಗೆ ಈಗ ಚೆನ್ನಾಗಿ ಅರ್ಥವಾಗಿರ್ಬೋದು. ಇನ್ನೊಂದು ಅಕ್ಷರ ಇದೆ ಓತ್ವಾಗಿ, ಇನ್ನೊಂದು ಎಕ್ಸಾಂಪಲ್ ಇದೆ. ಯಾವುದು? ಮಹೋರ್ಮಿ. ಇನ್ನೊಂದು ಅಕ್ಷರ ಇದೆ, ಇದು ಅದೇ ಥರ ನೋಡಿ. ಮಹೋರ್ಮಿ ಇದೆ, ಹಾಗೆ ಓತ್ವ ಇದೆ. ಆಗ ನಾವು ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು? ಹಾಗೆ ಸ್ಟಾಪ್ ಮಾಡಬೇಕು. ಮಹಾ ಪ್ಲಸ್ ಊರ್ಮಿ ಅಂತ ಹಾಕಬೇಕು. ಯಾಕೆ ಓ ಅಂದರೆ ಇದೇ ಊ ಅಂತ ಹೇಗೆ ಹೇಳೋದು ಅಂದರೆ, ಓತ್ವ ಬಂದಾಗ ಆ ಮತ್ತು ಊ ಸೇರಿದ್ರೇ ಓ ಬರೋದು ಅಲ್ವಾ? ಆದ್ದರಿಂದ ಹಾಗೆ ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಆ ಸೇರಿಸ್ಬೇಕು. ಎರಡನೇ ಶಬ್ದದ ಮೊದಲನೇ ಅಕ್ಷರದಲ್ಲಿ ನಾವು ಊ ಸೇರಿಸ್ಬೇಕು. ಹಾಗೆ ನಾವು ಬಿಡಿಸ್ಬೇಕು. ಇಲ್ಲಿ ಇದೆ ನೋಡಿ, ಮಹಾ ಆ ಸೇರಿಸಿದ್ವಿ ಪ್ಲಸ್ ಊರ್ಮಿ, ಹಾ ಆ ಬರ್ಕೊಂಡ್ವಿ. ಇಲ್ಲಿ ಊ ಇದೆ, ಊ ಬರ್ಕೊಂಡ್ವಿ. ಆ ಪ್ಲಸ್ ಊ ಸೇರಿದ್ರೆ ಏನಾಯಿತು? ಓ ಆಯಿತು. ಈಗ ನಾವು ಓತ್ವ ಯಾವುದಕ್ಕೆ ಕೊಡ್ತಿದ್ವಿ? ಹಾಗೆ ಕೊಡ್ತಿದ್ವಿ. ಯಾಕೆ ನಾವು ಹಾಗೇನೇ ಕೊಡ್ತಿದ್ವಿ ಅಂದರೆ, ಹಾಗೆ ಓತ್ವ ಇತ್ತು. ಆದ್ದರಿಂದ ನಾವು ಹಾಗೆ ಇಲ್ಲಿ ಓತ್ವ ಬರೀಬೇಕಾದ್ರೆ ಹೇಗೆ ಬರೆಯೋದು? ಹಾಕೋತ್ವ ಹೋ ಅಂತ ಬರೆದ್ವಿ. ಉಳಿದಿದ್ದೇನಿದೆ? ಮಾ ಇದೆ ಮತ್ತು ರ್ಮಿ ಇದೆ, ಮಹೋರ್ಮಿ. ಹೂನ ತೆಗೆದಾಕಿದ್ವಿ. ಅರ್ಥವಾಯ್ತಾ ಈಗ ನಿಮಗೆ? ಸಂಧಿಯಲ್ಲಿ ಒಂದು ಅಕ್ಷರ ಮಿಸ್ ಆಗುತ್ತಲ್ಲ, ಒಂದು ಅಕ್ಷರವನ್ನು ತೆಗೆದಾಕಬೇಕಲ್ವಾ? ಆಗ ನಾವು ಏನು ಮಾಡ್ತೀವಿ? ಯಾವಾಗಲೂ ಎರಡನೇ ಅಕ್ಷರದ ಮೊದಲನೇ ಅಕ್ಷರವನ್ನು ನಾವು ಮಾಯ ಮಾಡ್ತೀವಿ ಅಲ್ವಾ? ಈಗ ಅರ್ಕಾವತ್ತು ಬಗ್ಗೆ ಹೇಳ್ತೀನಿ ನೋಡಿ. ಸಪ್ತರ್ಷಿ. ಈಗ ಅರ್ಕಾವತ್ತು ಬಗ್ಗೆ ತಿಳ್ಕೊಳ್ಳೋಣ. ಈಗ ಅರ್ಕಾವತ್ತು ಬಗ್ಗೆ ಸಪ್ತರ್ಷಿ ಇದೆ. ನಿಮಗೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಸಪ್ತರ್ಷಿ ಇದೆ. ಸಪ್ತ ಪ್ಲಸ್ ಋಷಿ, ಸಪ್ತರ್ಷಿ. ಸಪ್ತರ್ಷಿನ ಹೇಗೆ ಬಿಡಿಸಿ ಬರೆಯೋದು ಅಂತ ಕೇಳ್ಬೋದು ನೀವು. ಸಪ್ತ ಪ್ಲಸ್ ಅರ್ಷಿ ಅಂತ ಬರುತ್ತೆ. ಸಪ್ತ ಪ್ಲಸ್ ಋಷಿ, ಸಪ್ತ. ಇಲ್ಲೇನಿದೆ? ಆ ಇದೆ, ಆ ಬರೆದ್ವಿ. ಎರಡನೇ ಅಕ್ಷರದ ಮೊದಲನೇ ಅಕ್ಷರದಲ್ಲಿ ಏನಿದೆ? ರು ಇದೆ, ರು ಬರ್ಕೊಂಡ್ವಿ. ಆ ಪ್ಲಸ್ ರು ಸೇರಿದ್ರೆ ಏನಾಗುತ್ತೆ? ಅರ್ ಅಂತ ಆಗುತ್ತೆ. ಅರ್ನ ಹೇಗೆ ಬರಿತೀವಿ ನಾವು? ಅರ್ಕಾವತ್ತು ಈ ರೀತಿ ಬರಿತೀವಿ. ಅರ್ಕಾವತ್ತು ನಾವು ಎಲ್ಲಿ ಸೇರಿಸ್ತೀವಿ? ಎರಡನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸ್ತೀವಿ. ಎರಡನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಅರ್ಕಾವತ್ತು ಹಾಕ್ತೀವಿ ನೋಡಿ. ಸಪ್ತ ಪೂರ್ತಿ ಬರ್ಕೊಂಡ್ವಿ, ರು ತೆಗೆದಾಕಿದ್ವಿ, ಶಾ ಬರೆದ್ವಿ, ಅದಕ್ಕೆ ಅರ್ಕಾವತ್ತು ಕೊಟ್ವಿ. ಸಪ್ತರ್ಷಿ. ಅರ್ಥವಾಯ್ತಾ? ಅದೇ ರೀತಿ ಮಹರ್ಷಿ ಅನ್ನೋದು ಇನ್ನೊಂದು ಉದಾಹರಣೆ ಇದೆ.
ಮಹರ್ಷಿ ಅಂತ ನೋಡಿ. ಮಹಾ ಪ್ಲಸ್ ಋಷಿ. ಮಹಾ ಇಲ್ಲೇನಿದೆ ಆ ಇದೆ, ದೀರ್ಘ ಇದೆ, ಪ್ಲಸ್ ರು ಬರ್ಕೊಂಡ್ವಿ. ಆ ಪ್ಲಸ್ ರು ಸೇರಿದ್ರೆ ಏನಾಯಿತು, ಆಯಿತು. ಹೀಗೆ ಅರ್ಕ ಒತ್ತನ್ನು ಯಾವ ರೀತಿ ಬರಿತೀವಿ, ಈ ರೀತಿ ಬರಿತೀವಿ. ಈಗ ನಾವು ಅರ್ಕಾವತ್ತು ಯಾವುದಕ್ಕೆ ಹಾಕ್ತೀವಿ, ಅರ್ಕಾವತ್ತಿದ್ದಾಗ ಶಬ್ದದ ಕೊನೆಯ ಅಕ್ಷರಕ್ಕೆ ಹಾಕ್ತೀವಿ ಅರ್ಕಾವತ್ತು. ನೋಡಿ, ಮಾ ಬರ್ಕೊಂಡ್ವಿ, ಹಾ ಬರ್ಕೊಂಡ್ವಿ. ನೆಕ್ಸ್ಟ್ ಈ ಋಷಿ ತೆಗೆದಾಕ್ಬಿಟ್ಟು ಏನು ಮಾಡಿದ್ವಿ, ಅರ್ಕಾವತ್ತು ಸೇರಿಸಿದ್ವಿ, ಏನಾಯಿತು, ಮಹರ್ಷಿ. ಈಗ ಅರ್ಥ ಆಯ್ತಾ ಬಿಡಿಸೋದು ಹೇಗೆ ಅಂತ. ಧನ್ಯವಾದ.